ಅವನು ಅದಕ್ಕೋಸ್ಕರ ಬಂದಿದ್ದಾನೆ ಇದೆ. ಅವನು ಬೆಳಗಾಂ, ಈಸ್ ಫ್ರಮ್ ಬೆಳಗಾಮು ಹಾಂಗ್ಕಾಂಗು ಎಲ್ಲ ಸೇರ್ಕೊಂಡು ಬರಮಾಡ್ಕೊಳ್ತಾ ಇದ್ದೇವೆ. ದಯಮಾಡಿ ಎಲ್ಲರೂ ಅವ್ರನ್ನ ಎಚ್ಚರಿಸಿಕೊಂಡು ಸ್ವಾಗತವನ್ನು ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರ ಮನವಿ. ನಾಡೋಜ ಡಾಕ್ಟರ್ ಮನು ಬಳಿಗಾರ್, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕನ್ನಡ ಹಿರಿಯ ಸಮಿತಿ ಹಾಗೂ ನಿಕಟಪೂರ್ವ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಅವರು ಸಹ ಆಗಮಿಸಿದ್ದಾರೆ. ಹಾಗೆಯೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಬಸವರಾಜ್ ವೀರ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಅವರಿಗೂ ಸಹ ಡಾಕ್ಟರ್ ರಾಜ್ ರಂಗ ಪ್ರಶಸ್ತಿ ಪ್ರಧಾನ ಶ್ರೀ ಎಸ್ ಎ ಚಿನ್ನೇಗೌಡರು, ಹಿರಿಯ ಕನ್ನಡ ಚಲನಚಿತ್ರ ಬೇಕಾಗಿ ವಿನಂತಿ. ಕುಳಿತುಕೊಳ್ಳಿ. ಹಾಗೂ ನಿರ್ಮಾಪಕರು ಹಿರಿಯ ಸಮಿತಿ ಚಿಕ್ಕಬಳ್ಳಾಪುರ ವಿಭಾಗ ಹಾಗೂ ಅವರನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೂ ವಿಭಾಗೀಯ ಅಧಿಕಾರಿಗಳು ಕನ್ನಡ ಸಮಾರಂಭ ಹಾಗೂ 69ನೇ ಕರ್ನಾಟಕ ರಾಜ್ಯೋತ್ಸವದ ನಗರ ಈ ಒಂದು ಚಿಕ್ಕಬಳ್ಳಾಪುರದಲ್ಲಿ ನಾವಿವತ್ತು ಈ ಒಂದು ತಂಡದವರಿಂದ ಎಲ್ಲರೂ ಎದ್ದಿದ್ಕಬೇಕಾಗಿ ವಿನಂತಿ. ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ಕನುಜಾತೆ ಹಂಸ ವಿವೇಕರ ಭಾರತ ಜನನಿಯ ಕನುಜಾತೆ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಂಗಳ ದೇಹ ನಟ ಸಾರ್ವಭೌಮ ಅಂತ ಹೇಳಿ ಕರ್ನಾಟಕದ ಸಮಸ್ತ ಜನತೆ ಅತ್ಯಂತ ಪ್ರೀತಿಯಿಂದ ಒಪ್ಪಿಕೊಂಡಂತ ನಮ್ಮೆಲ್ಲರ ಪ್ರೀತಿಯ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರ ಸಂಸ್ಮರಣೆಯನ್ನ ನಾವು ಮಾಡ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ 69ನೇ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭವನ್ನು ಕೂಡ ಆಚರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ರಂಗ ಪ್ರಶಸ್ತಿಯನ್ನ ಪ್ರದಾನ ಮಾಡಲಿಕ್ಕೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಹಿರಿಯ ಕುಡಿ ರಾಜ್ಕುಮಾರ್ ಪಾರ್ವತಮ್ಮನವರ ಸ್ವಂತ ತಮ್ಮನಾಗಿ, ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬಾಮಯ್ಯನಾಗಿ, ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಏಳಿಗೆಯಲ್ಲಿ ಸನ್ಮಾನ್ಯ ಎಸ್ ಎ ಚಿನ್ನೇಗೌಡರವರ
ಪಾತ್ರ ಬಹಳ ಅಪಾರವಾದಂಥದ್ದು. ಸಂಗೀತಗಾರರು ಕುಮಾರ್ ಗಂಧರ್ವ ಅವ್ರ ಬಗ್ಗೆನಾ? ಆಯ್ತು, ನಾ ಬರ್ತೀನಿ. ಗೌರವಧನ ಎಷ್ಟು ಕೊಡ್ಬೇಕು ಸರ್ ಅಂತ ಕೇಳಿದ್ರೆ, ಅಯ್ಯೋ ಆ ಪುಣ್ಯಾತ್ಮರ ಹೆಸರಲ್ಲಿ ನೀವು ರಂಗಮಂದಿರ ಕಟ್ಟಿಸ್ತಾ ಇದ್ದೀರಿ, ಅದೇ ನನಗೆ ಗೌರವ, ಧನ ಬೇಡ ಅಂತ ಹೇಳಿದ ಪುಣ್ಯಾತ್ಮರು ಡಾಕ್ಟರ್ ರಾಜ್ಕುಮಾರ್ ಅವರು. ಇಂಥ ಒಂದು ಸಮಾರಂಭದಲ್ಲಿ ನಾನಲ್ಲ ರೀ, ಯಾರು ಹೆಸರು ಮಾಡ್ತಾ ಇದ್ದೀರಿ, ಆ ನಗುಮುಗದ ಸಿಂಗಾರ ಪುರುಷ ಡಾಕ್ಟರ್ ರಾಜ್ಕುಮಾರ್ ಅವರು. ನನಗನ್ನಿಸ್ತಾ ಇದೆ, ಹೇಳ್ತಿದ್ದೀನಿ, ಅವ್ರು ಏನಾದ್ರು ಇದ್ದಿದ್ರೆ ಈ ಸಮಾರಂಭ ಮುಗಿಸ್ಕೊಂಡು ನಾನು ಹೋಗಿ, ನಾವೆಲ್ಲ ಹೋದ್ರೆ ಆ ಸಮಾರಂಭಕ್ಕೆ ಬೆಲೆ ಬರೋಲ್ಲ ಮಾಮ, ನೀವು ಒಂದ್ಸಲ ಚಿಕ್ಕಬಳ್ಳಾಪುರಕ್ಕೆ ಬರ್ಬೇಕು, ನೀವು ಅಲ್ಲಿ ನೋಡ್ಬೇಕಲ್ಲಿ ಆ ಜನರ ಉತ್ಸಾಹ, ಪ್ರೇಮ, ಪ್ರೀತಿ, ಅನುಭವ ಅಂತ ಹೇಳಿ ನಾ ಖಂಡಿತ ಕರ್ಕೊಂಡ್ ಬರ್ತಾ ಇದ್ದೆ. ಆದ್ರೆ ಏನ್ ಮಾಡ, ಗೊತ್ತಿದೆಯಲ್ಲ ಏನಪ್ಪಾ ಅಂದ್ರೆ 10 ವರ್ಷದಲ್ಲೇ ಮದುವೆ ಮಾಡಬೇಕು ಅನ್ನೋದೊಂದು ಪ್ರತೀತಿ ಇತ್ತು. 10 ವರ್ಷದಲ್ಲೇ ಮದುವೆ ಮಾಡಬೇಕು, ನಿಮ್ಗೆಲ್ಲ ಗೊತ್ತಿದೆ, ಪದ್ಧತಿ ಇದೆ ಈಗಲೂ. ಸರಿ, 11-12 ದಿವಸ ಎಲ್ಲ ಮುಗೀತು. ಸಾಲಗ್ರಾಮ ಬಂದ್ರು. ಸಾಲಗ್ರಾಮ ಬಂದ್ರು. ಯಾರು ಬಂದಿದ್ದು? ಮುತ್ತರಾಜ್ ಬಂದ್ರು. ಮುತ್ತರಾಜ್ ಬಂದು ಇಲ್ಲಿ ರಾಜಧಾನಿ ಹನುಮಂತಪ್ಪ ಅಂತ ಒಬ್ಬ ದೊಡ್ಡ ಮಾಸ್ಟರ್. ಏನಪ್ಪ ನನಗೇನು ಗೊತ್ತಿಲ್ಲಪ್ಪ, ನಿಮ್ಮ ಮಾವ ಬರಲಿ. ಸರಿ, ಸಂಹಾರಕ್ಕೆ ಸತ್ಯ ಶ್ರೀಕಾರಕ್ಕೆ ಪ್ರಾಣ ಹೊಂದಿರುವ ನಂದಿಗಿರಿ ಧಾಮ ಇಲ್ಲಿದೆ. ಮತ್ತೆ ಈ ಒಂದು ಸ್ವಾತಂತ್ರ್ಯದ ಕಿಚ್ಚನ್ನ ಕಟ್ಟಿಸಿದ ಮಾಡದೆ ಗಡಬಿಡಿ ಮಾಡದೆ ಶಾಂತರಿಗೆ ಒಂದು ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಬರಬೇಕು ಎಲ್ಲ ಮಹನೀಯರು ಶಿಸ್ತುಬದ್ಧವಾಗಿ ವೇದಿಕೆಯಲ್ಲಿ ಈ ಒಂದು ಕನ್ನಡ ಕ್ರಿಯಾ ಸಮಿತಿಯ ವೇದಿಕೆ